ನಮಸ್ಕಾರ ಎಲ್ರಿಗೂ. ಇವತ್ತಿನ ಹೊಸ ವಿಡಿಯೋಗೆ ಸುಸ್ವಾಗತ. ಇವತ್ತು ನಾವು ಮಾತಾಡಕ್ ಹೋಗ್ತಿರೋ ವಿಷಯ ಏನಪ್ಪಾ ಅಂದ್ರೆ ಟಾಟಾ ನ್ಯಾನೋ ಇವಿ ಲಾಂಚ್ ಕನ್ಫರ್ಮ್. ಇದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. 2008 ಜನವರಿಯಲ್ಲಿ ಡೆಲ್ಲಿಯಲ್ಲಿ ಕಾರ್ ಎಕ್ಸಿಬಿಷನ್ ನಡೆಯುತ್ತೆ. ಅಲ್ಲಿ ಒಂದು ಕಾರ್ನ ಪರಿಚಯ ಮಾಡ್ತಾರೆ. ಆ ಕಾರೇ ಟಾಟಾ ನ್ಯಾನೋ. ಅಲ್ಲಿ ಆ ಕಾರ್ನ ಟಾಟಾ ಮೋಟಾರ್ಸ್ ಅವರು ತೋರಿಸಿದ ನಂತರ ಇದು ಅತ್ಯಂತ ಕಡಿಮೆ ಬೆಲೆಗೆ ಲಾಂಚ್ ಆಗುವ ಕಾರು ಅಂತ ಸುದ್ದಿ ಹರಡುತ್ತೆ. ಹಾಗೆ ಅವರು ಕೂಡ ಮಾಡ್ತಾರೆ. ಸ್ಕೂಟಿ ರೇಟಿಗೆ ಒಂದು ಕಾರ್ ಎಂಬ ಸುದ್ದಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಮಾರ್ಚ್ 2009ರಲ್ಲಿ ಟಾಟಾ ನ್ಯಾನೋನ ಲಾಂಚ್ ಮಾಡ್ತಾರೆ. ಟಾಟಾ ನ್ಯಾನೋ ಲಾಂಚ್ ಆದ ವರ್ಷದಲ್ಲಿ ಸುಮಾರು 5,95,000 ಯೂನಿಟ್ಗೂ ಜಾಸ್ತಿ ಕಾರ್ಗಳನ್ನ ಸೇಲ್ ಮಾಡುತ್ತೆ. ಅದರಿಂದ ಜನಪ್ರಿಯತೆ ಟಾಟಾ ನ್ಯಾನೋಗೆ ಜಾಸ್ತಿ ಆಗುತ್ತೆ. ಹಾಗೆ ಬರ್ತಾ ಬರ್ತಾ ಈ ಯಾವ ಸ್ಥಿತಿಗೆ ಬಂತಂದ್ರೆ 2018ರಲ್ಲಿ ತನ್ನ ಮ್ಯಾನುಫ್ಯಾಕ್ಚರನ್ನೇ ಸ್ಟಾಪ್ ಮಾಡಿಬಿಡುತ್ತೆ ಟಾಟಾ ನ್ಯಾನೋದು. ಯಾಕೆ ಅಂದ್ರೆ ಅಲ್ಲಿಗೆ ಎಲ್ಲ ಸುದ್ದಿ ಹರಡ್ಬಿಡುತ್ತೆ, ಟಾಟಾ ನ್ಯಾನೋ ಸೇಫ್ ಅಲ್ಲ, ಇದು ಕಾರ್ ರೀತಿ ಫೀಲ್ ಕೊಡ್ತಿಲ್ಲ ಅಂತ. ಯಾಕಂದ್ರೆ ಕೆಲವು ಆಕ್ಸಿಡೆಂಟ್ ವಿಡಿಯೋಗಳು ಕೂಡ ಆಗಿರ್ಬೋದು. ಹಾಗೆ ಕೆಲವು ಸುಳ್ಳು ಮತ್ತೆ ರೂಮರ್ಸ್ಗಳಿಂದ ಟಾಟಾ ಸೇಲ್ಸ್ ತುಂಬಾನೇ ಕಡಿಮೆ ಆಗ್ಬಿಡುತ್ತೆ. ಆವಾಗ ಅವರು ತಾವು ಉತ್ಪಾದನೆ ಮಾಡಿರುವ ಕಾರ್ಗಳನ್ನೇ ಸೇಲ್ ಮಾಡಿದ್ರೆ ಸಾಕು ಅಂತ 2019ರಲ್ಲಿ ತಾವು ಸ್ಟಾಕ್ ಇದ್ದ ಕಾರ್ಗಳನ್ನ ಮಾರ್ಕೊಂಡ್ರು. ಹಾಗೆ 2019ರಲ್ಲಿ ಆ ಕಾರಿನ ಸ್ಟಾಪ್ ಮಾಡಿದ್ರು. ಅದು ಸ್ಟಾಪ್ ಆದ ನಂತರ ತುಂಬಾ ಸುದ್ದಿಗಳು ನೀವು ಕೇಳಿರ್ಬೋದು. ಟಾಟಾ ನ್ಯಾನೋ ಇವಿ ಲಾಂಚ್ ಆಗುತ್ತೆ, ಟಾಟಾ ನ್ಯಾನೋ ಇವಿ ಕನ್ಫರ್ಮ್ ಆಗಿ ಬರ್ತಿದೆ, ಹಾಗೆ ಹೀಗೆ ಅಂತ. ಅದರಂತೆ ರತನ್ ಟಾಟಾ ಅವರ ಬಳಕೆಗೆ ಅಂತ ಪುಣೆ ಮೂಲದ ಎಲೆಕ್ಟ್ರಿಕಲ್ ಇವಿ ಸಂಸ್ಥೆಗೆ ವಿಶೇಷವಾಗಿ ರತನ್ ಟಾಟಾ ಅವರಿಗೆ ಕಸ್ಟಮ್ ಬಿಲ್ಡ್ 72 ವ್ಯಾಟ್ ನ್ಯಾನೋ ಇವಿಯನ್ನ ತಯಾರಿಸುತ್ತೆ. ಅದನ್ನ ತಯಾರಿಸಿ 2022ರಲ್ಲಿ ಅವರಿಗೆ ಕೊಡುತ್ತೆ. ಅದನ್ನ ಅವರು ತಮ್ಮ ಅಸಿಸ್ಟೆಂಟ್ ಅವರಿಗೆ ಅದನ್ನ ಕೊಡ್ತಾರೆ. ಅದು ವಿಡಿಯೋಗಳು ಕೂಡ ನೋಡಿರ್ಬೋದು. ಹಾಗೆ ಅಲ್ಲಿಂದ ಇನ್ನೂ ಕೂಡ ಜಾಸ್ತಿ ಸುದ್ದಿಗೆ ಬರುತ್ತೆ, ಟಾಟಾ ನ್ಯಾನೋ ಇವಿ ಬರುತ್ತೆ ಅಂತ. ಅಲ್ಲಿಂದ ಇಲ್ಲಿಯೂ ಕೂಡ ತುಂಬಾ ವಿಡಿಯೋಗಳು ನೋಡಿರ್ಬೋದು. ಹಾಗೆ ಈ ರೀತಿ ಗೂಗಲ್ ವೆಬ್ಸೈಟ್ ಗಳು ನೋಡಿರ್ಬೋದು, ಯೂಟ್ಯೂಬ್ ಅಲ್ಲಿ ವಿಡಿಯೋಗಳು ಕೂಡ ನೋಡಿರ್ಬೋದು. ಟಾಟಾ ನ್ಯಾನೋ ಇವಿ ಲಾಸ್ಟ್ ಕನ್ಫರ್ಮ್ ಅಂತ. ಇದು ಇಲ್ಲಿವರೆಗೂ ಇದು ಕೇವಲ ಸುದ್ದಿಯಾಗೆ ಇದೆ. ಇದೇನಾದ್ರೂ ನಿಜ ಆದ್ರೆ ಒಳ್ಳೇದು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಸದ್ಯಕ್ಕೆ ಆ ಕಾರಿಗೆ ಕಾಂಪಿಟೇಟರ್ ಅಂತ ಯಾರು ಇಲ್ಲ. ಇವ್ರು ಬಿಡೋ ಪ್ರೈಸ್ ರೇಂಜ್ ಅಂತೂ ಯಾರು ಇಲ್ಲ. MJ ಅವ್ರದ್ದು ಒಂದು ಇದೆ, ಬಟ್ ಆದ್ರೆ ಅವ್ರ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ. ಇವರು ಬಿಟ್ರೆ 3-4 ಲಕ್ಷಕ್ಕೆ ಬಿಡಬಹುದು ಅಂತ ರೂಮರ್ಸ್ ಇವೆ. ಬಿಟ್ರೆ ಒಳ್ಳೇದು. ಆ ಕಾರಿನ ವಿಶೇಷತೆ ಏನಪ್ಪಾ ಇರುತ್ತೆ ಅಂದ್ರೆ ರೂಮರ್ಸ್ ಗಳ ಪ್ರಕಾರ 300-400 ಕಿಲೋಮೀಟರ್ ರೇಂಜ್ ಅಂತಾರೆ, ಕೆಲವರು 200 ಕಿಲೋಮೀಟರ್ ರೇಂಜ್ ಅಂತಾರೆ. ಇಲ್ಲಿವರೆಗೂ ಅದಕ್ಕೆ ಯಾವುದೇ ರೀತಿ ಸುದ್ದಿ ಕನ್ಫರ್ಮ್ ಆಗಿಲ್ಲ. ಅದಾದ ನಂತರ ನೀವು ತುಂಬಾ ಸುದ್ದಿಗಳು ನೋಡ್ತಾನೆ ಇರ್ತೀರ. ಹಾಗೆ ನ್ಯೂಸ್ ಗಳಲ್ಲೂ ಕೂಡ ತುಂಬಾ ಸಲ ಬಂದಿದೆ ಟಾಟಾ ನ್ಯಾನೋ ಇವಿ ಕನ್ಫರ್ಮ್ ಅಂತ. ಹಾಗೆ ನೀವು ಗೂಗಲ್ ತೆಗೆದ್ರೆ ಇಂತ ವೆಬ್ಸೈಟ್ ಗಳಲ್ಲೂ ಕೂಡ ತುಂಬಾ ಸಲ ನೀವು ನೋಡಿರ್ಬೋದು ಟಾಟಾ ನ್ಯಾನೋ ಇವಿ ಕನ್ಫರ್ಮ್ 2025ಕ್ಕೆ ಲಾಂಚ್ ಆಗುತ್ತೆ, 26ಕ್ಕೆ ಲಾಂಚ್ ಆಗುತ್ತೆ ಅಂತ. ಆದ್ರೆ ಇದಕ್ಕೆ ಕಂಪನಿ ಕಡೆಯಿಂದ ಯಾವುದೇ ರೀತಿ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿಲ್ಲ. ಕೆಲವು ತಯಾರಿಗಳು ನಡೀತಿದಾವೆ ಅಂತ ಸುದ್ದಿಗಳು ಬರ್ತಾನೆ ಇದಾವೆ. ಅದು ಕೂಡ ಯಾವುದು ಕನ್ಫರ್ಮ್ ಅಲ್ಲ. ಒಂದ್ ವೇಳೆ ಲಾಂಚ್ ಮಾಡುವಂತ ಪ್ಲಾನ್ ಏನಾದ್ರೂ ಇದ್ರೆ ಟಾಟಾ ಅವರೇ ತಮ್ಮ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಅವರು ಕೂಡ ಸೇಲ್ಸ್ ಮಾಡ್ಬೇಕಲ್ವಾ, ಜನರಿಗೆ ತಿಳಿಸ್ಲಿಲ್ಲ ಅಂದ್ರೆ ಹೆಂಗೆ ಅವು ಕನ್ಫರ್ಮ್ ಆಗ್ತವೆ. ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಒಂದ್ ವೇಳೆ ಟಾಟಾ ನ್ಯಾನೋ ಇವಿ ಏನಾದ್ರು ಬಂದ್ರೆ ಕನ್ಫರ್ಮ್ ಆಗಿ ಅವರು ಎಲ್ಲರಿಗೂ ತಿಳಿಸ್ತಾರೆ. ಅಲ್ಲಿವರೆಗೂ ಸುಮ್ನೆ ಇಂತ ಸುದ್ದಿಗಳನ್ನ ನಂಬಕ್ ಹೋಗ್ಬೇಡಿ. ಯಾಕೆಂದ್ರೆ ಇದು ನಿನ್ನೆ ಮೊನ್ನೆಯಿಂದ ಸ್ಟಾರ್ಟ್ ಆದಂತ ಸುದ್ದಿ ಅಲ್ಲ. ಟಾಟಾ ನ್ಯಾನೋ ಯಾವಾಗ ಸ್ಟಾಪ್ ಆಯ್ತು ಅವಾಗಿಂದಾನೇ ಸ್ಟಾರ್ಟ್ ಆಗಿದೆ ಟಾಟಾ ನ್ಯಾನೋ ಇವಿ ಬರುತ್ತೆ ಅಂತ. ಅದರಂತೆ ರತನ್ ಟಾಟಾ ಅವರು ತಮ್ಮ ಪರ್ಸನಲ್ ಅಸಿಸ್ಟೆಂಟ್ ಗೆ ಒಂದು ಇವಿ ಕಾರ್ ಕಸ್ಟಮ್ ಮಾಡಿಸಿ ಕೊಡ್ತಾರೆ. ಅವಾಗಿಂದ ಇನ್ನು ಜಾಸ್ತಿನೇ ಆಗಿದೆ ಈ ಸುದ್ದಿ. ಮಾರ್ಕೆಟ್ ಗೆ ಈ ಕಾರ್ ಬರಬಹುದು ಅಂತ. ಮುಂದೆ ಅವರ ಫ್ಯೂಚರ್ ಪ್ಲಾನ್ ಏನಿದೆಯೋ ಗೊತ್ತಿಲ್ಲ. ಕಾದ್ ನೋಡೋಣ. ಟಾಟಾ ನ್ಯಾನೋ ಇವಿ ಬಂದ್ರೆ ನಿಜವಾಗ್ಲೂ ಅದು ಆ ಪ್ರೈಸ್ ರೇಂಜ್ ಗೆ ಗೇಮ್ ಚೇಂಜರ್ ಆಗಿ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗ್ಲಿ.